ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ಕಾರ. ಹಾಂ, ನಮಸ್ಕಾರ. ಹೇಳ್ರಿ ಸರ್, ನಮಗೊಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ, ಅಪ್ಪೇನಾ ಇದು? ಹ್ಞೂ ರೀ, ಅಪ್ಪೆ ಆಟೋ ರೀ. ಓಕೆ, ಏನೈತ್ರಿ ಮಾಡಲು? ಮಾಡಲ್ಲು 2018 ರೀ. 2018 ಮಾಡಲ್ ಐತ್ರಿ. ಹ್ಞೂ ರೀ. ಓಕೆ, ಓನರ್ ಎಷ್ಟಿಗೆ ಸರ್ ತಾವು ಗಾಡಿಗೆ? ಓನರು ನಾವು ಸೆಕೆಂಡ್ ತಂದಿರೋದು, ಈಗ ಸೆಕೆಂಡ್ ಓನರ್ ನಾವು. ನೀವು ಸೆಕೆಂಡ್ ಓನರ್, ಗಾಡಿ ಯಾರು ತೊಗೊಂತಾರೆ ಅವರು 3ನೇ ಓನರ್ ಆಗ್ತಾರೆ ರೀ. ಹಾಂ, 3ನೇ ಓನರ್ ಅಕ್ಕಾರ ರೀ. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರು? ರನ್ನಿಂಗು ಒಂದು 80,000 ಓಡ್ಸ್ಯಾರ ಅವ್ರು ಅವಾಗ. ಹ್ಞೂ ನಾವು ತಂದ್ಮ್ಯಾಕ ರನ್ನಿಂಗ್ ಇಲ್ರಿ, ಅದು ನಾವು ರೈತರ ಹೊಲ ಮನೆ ಕೆಲ್ಸಕ್ಕಂತ ತಂದಿದ್ವಿ. ಹ್ಞೂ ಹ್ಞೂ ಜಾಸ್ತಿ ಓಡ್ಸೇಲ್ರಿ ನಾವು. ಹ್ಞೂ ಅಂದ್ರೆ ಕೆಲಸ ಎಲ್ಲ ಮಾಡಿಸಿ ನೀಟಾಗಿ ಇಟ್ಕೊಂಡವ್ರಿ ಈಗ ಅದನ್ನ. ಓಕೆ ಸರ್. ಟೈರ್ ಹೊಲಕ್ಕೆ ಕಂಡೀಷನ್ ಹೋಗೋದು ರೀ? ಮನೆ ಬರೋದು ಅಷ್ಟೇ ರೀ, 4-5 ಕಿಲೋಮೀಟ್ರು. 2 ಬರಾಬರಿ. ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅಷ್ಟೇ. ಹ್ಞೂ ಟೈರ್ ನಾವು ಬಾಡಿಗೆ ಕಂಡೀಷನ್ ರೀ ಯಾವ ಥರ ದುಡಿಯೋರಲ್ರಿ. ಇಟ್ರಿ ಸರ್ ತಾವು? ಮುಂದ್ಗಡೆದು ಹಿಂದ್ಗಡೆ ಟೈರು ಸ್ಟೇಪ್ನಿ ಒಂದು 4 ಟೈರ್ ಕೂಡ ಮುಂದ್ಗಡೆ ಟೈರು ಸೌದತ್ ರೀ, ಅದು ಹೊಸದು ಹಾಕ್ಸ್ಯಾನ ಅದನ್ನ. ಹ್ಞೂ ನಾವು ತಂದೀಗ 1.5 ವರ್ಷ ಆತು ರೀ. ಗಾಡಿ ತಂದು. ಅವರಿಂದ ಹ್ಞೂ ಹಿಂದಿನೂ 50% ಅದಾವೆ ರೀ, ಅದು ಮುಂದಿಂದು ಒಂದು ಟೈರ್ 80% ಐತೆ ರೀ. ಸ್ಟೇಪ್ನಿ ಐತ್ರಿ? ಹಾಂ, ಸ್ಟೆಪ್ನಿ ಐತೆ ರೀ. ಓಕೆ. ಗಾಡಿ ಸ್ಟೆಪ್ನಿ ಐತೆ ರೀ, ಜಾಕ್ ಐತಿ. ಹ್ಞೂ ಗಾಡಿ ಇಂಜನ್ ಗಾಡಿಗೆ ಕಂಡೀಷನ್ನು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಇಂಜನ್ ಕಂಡೀಷನ್ ಒಳ್ಳೆ ಕರೆಕ್ಟ್ ಪರ್ಫೆಕ್ಟ್ ಐತೆ ರೀ ಇಂಜನ್ ಕಂಡೀಷನ್ನು. ಹ್ಞೂ ಎಲ್ಲ ಕೆಲಸ ಮಾಡಿಸಿ ಫಿಟ್ನೆಸ್ ಮಾಡಿಸಿ ನಾನು ಹೊಡೆಯಾಕತ್ತಿದ್ದೆ ಅದನ್ನ. ಒಂದು ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಇತ್ತು. ಹ್ಞೂ ಹ್ಞೂ ಎಲ್ಲ ಆಯಿಲ್ ಸರ್ವಿಸ್ ಮಾಡಿಸಿ ಎಲ್ಲ ಏನು ಹೋಗ್ಯಾವೆಲ್ಲ ಸಾಮಾನು ಹಾಕಿಸಿ. ಹ್ಞೂ ಹ್ಞೂ ಒಂದು ದೊಡ್ಡ ಕೆಲಸ ಏನಿಲ್ಲ ರೀ. ಹ್ಞೂ ಹ್ಞೂ ಒಂದು 10-15 ಸಾವಿರ ಖರ್ಚು ಮಾಡಿದ್ದು ನಾ ತಂದ್ಮೇಲೆ. ಓಕೆ. ಟಿಂಕ್ರಿಂಗು ಮಾಡಿಸಿದ್ದೆ, ಅದಕ್ಕೊಂದು 8,000. ಹ್ಞೂ ಸ್ವಲ್ಪ ಟಿಂಕ್ರಿಂಗ್ ಹೋಗಿತ್ತು, ಅದು ಎಲ್ಲ ರೆಡಿ ಐತೆ ರೀ ಗಾಡಿ. ಬರಾಬರಿ. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮ್ಯಾಗ ರೀಪೇಂಟು, ಗಾಡಿ ಕೇಸಸ್ಸು ಏನೂ ಇಲ್ಲ ರೀ ಸರ? ಹಾಂ, ಪೇಂಟಿಂಗ್ ಏನು ಮಾಡಿಸಿಲ್ಲ ರೀ ನಾನು. ಹ್ಞೂ ಹ್ಞೂ ಯಾವ ಆಕ್ಸಿಡೆಂಟ್ ಇಲ್ಲ ರೀ, ಯಾವ ಕೇಸು ಇಲ್ಲ. ಓಕೆ ಸರ್. ಏನು ಕೊಡ್ತೈತ್ರಿ ತಮ್ಮ ಕೈಯಾಗ ಮೈಲೇಜು? ಮೈಲೇಜ್ ರೀ, ಹ್ಞೂ ಮೈಲೇಜ್ 24ರಿಂದ 25ವರೆಗೆ ಬರ್ತೈತೆ ರೀ. ಓಕೆ ಮೈಲೇಜ್ ಸರ್. ಚೆನ್ನಾಗೈತೆ ರೀ, ಅದು BS ಪವರು. ಹ್ಞೂ ಹ್ಞೂ ಮೈಲೇಜ್ ಚೆನ್ನಾಗೈತೆ ರೀ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ? ಎಫ್ ಸಿ ಇನ್ಸೂರೆನ್ಸ್? FC ಇನ್ಸೂರೆನ್ಸ್ ಮಾಡಿಸ್ತಾನೆ ರೀ. ಇನ್ಸೂರೆನ್ಸ್ ಡ್ಯೂ ಆಗಿ ಒಂದು 2-3 ತಿಂಗಳು ಆತು ಅಷ್ಟೇ. ನೀವೇ ಮಾಡಿಸ್ಕೊಡ್ತೀರಿ ಗಾಡಿ ತೊಗೊಳೋರಿಗೆ? ಹಾಂ, ತಗೊಳ್ಳೋರಿ ಮಾಡಿಸ್ಕೊಡ್ತಾವ್ರಿ. ಬರಾಬರಿ. ಏನು ಹೊರಗೆ ಹೋಗಲ್ಲಲ್ಲ ರೀ, ಪ್ಯಾಟಿಗೆ ಹೋಗಲ್ಲ ಅದು. ಹ್ಞೂ 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 ಹಂಗಾಗಿ ನಾ ಏನು ಮಾಡಿಸಿದ್ದಿಲ್ಲ, ಹಂಗೆ ಬಿಟ್ಟಿದ್ದು. ಡ್ಯೂ ಇತ್ತದು, ಆಮೇಲೆ ಡ್ಯೂ ಆದ್ಮೇಲೆ ಕಟ್ಟಿಲ್ಲ. ಓಕೆ ಸರ. ಇನ್ನು ರೇಟ್ದಾಗ ವಿಷಯ ಬಂದಾಗ ತಾವು ಏನು ಹೇಳ್ತೀರಿ ಈ ಗಾಡಿಗೆ ರೇಟು? ರೇಟು ನಾನು 1,80,000 ಕೊಟ್ಟು ತಂದಿದ್ರಿ ಅದನ್ನ. ಹ್ಞೂ ಕ್ಯಾಶ ಕೊಟ್ಟು ತಗೊಂಬಂದಿದ್ದೆ. ಹ್ಞೂ ಈಗ ಒಂದು 70 ಹೇಳ್ತಾವ್ರಿ. ಎಷ್ಟು? ಒಂದು 70. 1.70 ಹೇಳಕತ್ತೀರಿ? ನಾನೊಂದು 25,000 ಹಾಕೇನ್ರಿ ಅದಕ್ಕೆ, ರನ್ನ ಇಲ್ಲ. ಓಕೆ. 1.70ದಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀರಾ ತಾವು, ಎಫ್ ಸಿ ಇನ್ಸೂರೆನ್ಸ್? ಹಾಂ, ಅದಕ್ಕೆ ಒಂದು 10,000 ಬೇಕು ರೀ. ಅಲ್ರಿ, ಅದು ನೀವೇ ರನ್ನಿಂಗ್ ಮಾಡಿ ಕೊಡ್ತೀರಾ, ಹೆಂಗೆ ಮಾಡ್ತೀರಾ ಅಂತ? ಅಲ್ಲ, 1.70ದಾಗ? ಬರ್ರಿ ನಮಗೆ ಹಿಡಿಸ್ತು ಅಂದ್ರೆ ವ್ಯಾಪಾರ ಬಂದ್ರು ಅಂದ್ರೆ ನೋಡಿದ್ರು ಅಂದ್ರೆ ಗಾಡಿ ಹಿಡಿಸ್ತು ಅಂದ್ರೆ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳೋಣಂತ್ರಿ. ಓಕೆ, ಬರಾಬರಿ ರೀ. ಗಾಡಿ ಇರುವಂಥ ಲೊಕೇಶನ್ ರೀ? ಲೊಕೇಶನ್ನು ಹಾವೇರಿ ಜಿಲ್ಲಾ ರೀ, ಹಿರೇಕೆರೂರು ತಾಲೂಕು, ಹ್ಞೂ ಎತ್ನಳ್ಳಿ MK. ಹಿರೇಕೆರೂರಿಂದ 8 ಕಿಲೋಮೀಟ್ರ್ ಐತ್ರಿ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಕಾಂಟ್ಯಾಕ್ಟ್ ನಂಬರ್ ಇದೆ ರೀ. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹಾಂ, ಆಯ್ತು ರೀ. ನಿಮ್ಮ ಕಡೆಯಿಂದ ಬಂದ್ರೆ ಹೊಂದಾಣಿಕೆ ಆದ್ರೆ ವ್ಯಾಪಾರ ಮಾಡಿ ಕೊಡೋಣ ರೀ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ಸ್.